ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೆಲವು ನಕ್ಷತ್ರಗಳ ಜನನ ಇದೆಯಲ್ಲ, ಶಾಪವ ವರವ ನಿಲ್ಲುತ್ತೇವೆಯ ಎದುರಿಸುತ್ತೇವೆಯ, ಎಲ್ಲ ನಕ್ಷತ್ರಗಳಿಗೂ ತನ್ನದೇ ಆದ ಒಂದು ಬಲ ಇದೆ. ಆದರೆ ಕೆಲವು ನಕ್ಷತ್ರಗಳಲ್ಲಿ ಹುಟ್ಟಬೇಕಾದ್ರೆ ಹಿಂದಿನ ಜನ್ಮದ ಒಂದು ಕರ್ಮ ಬಲವಾಗಿ ದೋಷವಾಗಿಯೂ ಕೂಡ ಹುಟ್ಟುತ್ತೇವೆ ಅಂತ ಒಂದು 3 ನಕ್ಷತ್ರಗಳ ಪರಿಚಯ ಮಾಡಿಸ್ಕೊಡ್ತೇನೆ. ನೀವು ಈ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಕಣ್ಣೀರು ತಪ್ಪಿದ್ದಲ್ಲ. ಇಟ್ಸ್ ಎ ಸ್ಟ್ರೈಟ್. ನೀವು ಏನೋ ತಪ್ಪಿಸ್ಕೊಳ್ಳಿಕ್ಕೆ ಹೋಗಿ ಹಠಾತ್ ಸಾವಾಗಿ ಈ ಜನ್ಮದಲ್ಲಿ ಹುಟ್ಟು ಬಂದಿದ್ದೀರ. ಯಾವುದೋ ಒಂದು ಕರ್ಮ ಸಿದ್ಧಾಂತ, ಮುಖ್ಯವಾಗಿ ಕೆಲವು ನಕ್ಷತ್ರಗಳಿಗೆ ಅದು ಅಂಟುಕೊಂಡು ಬಂದ್ಬಿಟ್ಟಿರುತ್ತೆ. ಇದೇನೋ ಇದು ಗ್ರಾಚಾರ, ನಾವು ಏನೋ ಮಾಡಿದ್ವಿ ಅನ್ನತಕ್ಕಂಥದ್ದು ಅನಿಸುತ್ತೆ. ಹೌದು, ನಿಮ್ಮ ಹುಟ್ಟಿನಲ್ಲೊಂದು ಗುಟ್ಟಿದೆ. ನಾನು ಯಾವಾಗಲೂ ಹೇಳ್ತೇನೆ, ಕರ್ಮದಂತೆಯೇ ಬುದ್ಧಿ, ಲಾಭ ನಷ್ಟ, ಹೆಂಡತಿ ಮಕ್ಕಳು ಗಂಡ, ಏನಕ್ಕೆ ನಮ್ಗೆ ಈಕೆ ಅಂತ ತುಂಬ ಜನ ಒದ್ದಾಡ್ತಾನೇ ಇರ್ತಾರೆ. ನಿಜವೇ, ನಮಗೊಂದು ವೀಕ್ನೆಸ್ ಕೊಟ್ಟಿದೆ, ನಮಗೊಂದು ನೋವು ಕೊಟ್ಟಿದೆ, ಸತ್ತಿವೆ. ಆದರೆ ಅದರ ಜೊತೆಯಲ್ಲಿ ನಮಗೆ ತುಂಬ ಬಲಗಳನ್ನು ಕೊಟ್ಟಿರುತ್ತೆ, ತುಂಬ ದೊಡ್ಡ ಬಲಗಳನ್ನು ಕೊಟ್ಟಿರುತ್ತೆ. ಕೆಲವು ವರಗಳಿಂದ ನಾವು ಹುಟ್ಟಿದ್ರು ಕೂಡ ಶಾಪಗಳಿಂದ ಹುಟ್ಟಿರ್ತೇವೆ. ಈ 3 ನಕ್ಷತ್ರಗಳು ಏನಕ್ಕೆ ಬಂದ್ರಿ ಗೊತ್ತಾ? ನೀವು ತಪ್ಪಿಸ್ಕೊಂಡಿದ್ರಿ. ಯಾರದೋ ಒಂದು ಸಾವು ಬರಬೇಕಿತ್ತು, ನೀವು ಅಡ್ಡ ನಿಂತ್ಕೊಬಿಟ್ರಿ. ಯಾರನ್ನೋ ಸಾಯಿಸೋಕ್ ಬಂದಿದ್ರು, ನೀವು ಅಡ್ಡ ನಿಂತ್ಕೊಂಡ್ರಿ, ನಿಮಗೆ ಸಾವು ಬಂದು ಬಿಟ್ಟಿದೆ. ಯು ಟುಕ್ ಇಟ್ ದ್ಯಾಟ್. ಅದಕ್ಕೆ ಆ ಕರ್ಮ ಒಂದು ಅನ್ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನಿಮ್ಮದು ಎಷ್ಟೋ ಇತ್ತು ವಿಚಾರಗಳು ಆ ಜನ್ಮದಲ್ಲಿ ಮುಗಿಸುವಂಥದ್ದು, ಮಾಡುವಂಥದ್ದು, ಈ ಜನ್ಮಕ್ಕೆ ವಾಪಸ್ ಕಳಿಸಿದೆ. ಆ 3 ಮಹಾನಕ್ಷತ್ರಗಳು ಯಾವುದು ಗೊತ್ತಾ? ಅಶ್ವಿನಿ, ಮಖ, ಮೂಲ. ನೀವು ಅದಕ್ಕೆ ದಲ 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 ಅಂತಿರ್ತೀರಿ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು, ಮಖ ನಕ್ಷತ್ರದಲ್ಲಿ ಹುಟ್ಟಿದವರು, ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು, ನಿಮ್ಮ ಜೀವನ ಅಲ್ಲೊಂದು ವರವೇ. ಆದರೆ ವರ ಬರೋಕ್ ಮೊದಲು ನಿಮ್ಮನ್ನ ತಲ್ಲಣಿಸಿ, ಒದ್ದಾಡಿಸಿ, ಸಂಕಟಪಡಿಸಿ, ಕಣ್ಣೀರಾಕಿಸಿ ಜೀವನ ಕೊಡುತ್ತೆ. ತಟ್ಕೋಬೇಕು ನೀವು. ಜನ್ಮತ ನೀವೊಬ್ಬ ಅಂತರ್ಮುಖಿಗಳು. ನೋಡಿ, ಆ ಒಂದು ನಕ್ಷತ್ರ ಅಂದ್ರೇನೆ ಸ್ಪಿರಿಚುವಲ್ ನಕ್ಷತ್ರ. ಅದು ಬೇರೆ ಮಾತೇ ಇಲ್ಲ. ನೀವು ಹುಟ್ಟಿದ ನಕ್ಷತ್ರಾಧಿಪತಿ, ಈಗ ನೀವು ಮಖ ನಕ್ಷತ್ರದಲ್ಲಿ ಹುಟ್ಟಿದೀರ ಅಲ್ವಾ, ಕೇತು ಎಲ್ಲಿದ್ದಾನೆ ಅಂತ ನೋಡಿ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮ್ ಕೇತು ಎಲ್ಲಿದ್ದಾನೆ ಅಂತ ನೋಡಿ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಿಮ್ಮ ಕೇತು ಎಲ್ಲಿ ಇದ್ದಾನೆ. ಅದಕ್ಕೆ ಹೇಳೋದು, ಜಾತಕದಲ್ಲಿ ಒಳ್ಳೆ ಒಂದು ವೈದಿಕರ ಹತ್ರ ತೋರಿಸ್ಕೊಳ್ಳಿ ನಿಮ್ಮ ಬಲಾಬಲಗಳನ್ನ, ಎಲ್ಲಿ ಕುಳಿತಿದೆ. ಯಾಕೆಂದ್ರೆ ಅಲ್ಲೊಂದು ಅನ್ಕಂಪ್ಲೀಟ್ ಡಿಸೈರ್ ಆಗಿ ನೀವು ಬಂದು ಹಠಾತ್ ದುರ್ಮರಣ ಆಗಿ ಹುಟ್ಟಿ ಬಂದಿರುವುದು. ನೀವು ಒಬ್ಬರೇ ಅಲ್ಲ, ಇನ್ನೂ ಬೇರೆ ನಕ್ಷತ್ರಗಳು ಇದಾವೆ. ಒಬ್ಬೊಬ್ಬರಿಗೂ ಒಂದೊಂದಿದೆ. ಇನ್ನೊಬ್ಬರಿಗೆ ಯಾರಿಗೋ ಚುಚ್ಚಿಸ್ಕೊಳ್ಳುವಾಗ ನೀವು ಅಡ್ಡ ಬಂದ್ಬಿಟ್ರಿ. ಸೊ ಹಠಾತ್ ದುರ್ಮರಣ. ಸೊ ದಟ್ ಇಸ್ ದ ರೀಸನ್ ಯು ಆರ್ ಎ ಗಿಫ್ಟೆಡ್. 100% ಹೇಳ್ತೇನೆ, ನಿಮಗೆ ಮುಂದಕ್ಕೆ ನಡೆಯುವುದು ಗೊತ್ತಾಗುತ್ತದೆ. ಬೈ ಬಾರ್ನ್ ಯು ಆರ್ ಎ ಸ್ಪಿರಿಚುವಲ್ ಪರ್ಸನ್. ನೆನ್ಪಿಟ್ಕೊಳ್ಳಿ, ಅದೊಂದು ವಿಪರೀತವಾದಂಥ ಮೋಕ್ಷ ಸಂಕೇತದ ನಕ್ಷತ್ರ. ನಿಮಗೆ ಗೊತ್ತಿಲ್ಲದೆಯೇ ಯು ಆರ್ ಎ ಚಾರಿಟಬಲ್ ಪರ್ಸನ್. ಹೌದು ಅಲ್ವೋ ಹೇಳಿ? ನಿಮಗೆ ಗೊತ್ತಿಲ್ಲದೆ ನಿಮ್ಮ ಅಂತಃಕರಣ ಹೇಳುತ್ತೀಯೋ ಕೊಡೋಣ ಮಾಡೋಣ ಕಣೋ. ನಿಮಗೇ ಗೊತ್ತಿಲ್ಲದೆಯೇ ನೀವು 4 ಜನ ಭಿಕ್ಷುಕರಿಗೆ ಅನ್ನ ಕೊಡ್ತಿರ್ತೀರಿ. ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರ. ನೀವೊಂದು ದೈತ್ಯ ದೇಹಿ, ದೈತ್ಯ ಆಸೆಗಳಿರ್ತವೆ. ಹೌದು ಅಲ್ವೋ ಹೇಳಿ?
ಎಲ್ರೂ ಪಡೋತರ ಒಂದು ಮನೆ, ಒಂದು ಕಾರು, ಒಂದು ವ್ಯವಸ್ಥೆ ಖಂಡಿತ ಇಲ್ಲ. ಒಂದು ಕಾರು, ಒಂದು ಮನೆ, ಒಂದು ವ್ಯವಸ್ಥೆ ಅಲ್ಲ, ಅದಕ್ಕೆ ಮೀರಿದಂತ ಒಂದು ಪ್ರಚೋದನೆ ಇರತಕ್ಕಂಥದ್ದು ಇರುತ್ತದೆ. ದೊಡ್ಡ ಆಫೀಸು, ದೊಡ್ಡ ಕೆಲಸ, ದೊಡ್ಡ ಸಾಧನೆ, ಬಟ್ ಒಳಗಡೆ ಅಲ್ಲೊಂದು ಆಗುತ್ತಾ, ಮಾಡ್ತೀನ, ಆಸೆ ಏನೋ ಇದೆ, ಸಡನ್ ಆಗಿ ಸ್ವಿಚ್ ಆಫ್ ಆಗ್ಬಿಡ್ತೀರ. ಏನೋ ಬಿಡೋ, ಏನೋ ಬೇಡ, ಏನ್ ನಡೆಯುತ್ತೋ ನಡೀಲಿ, ಹೇಗೋ ನಡೀಲಿ ಅಂತ. ತುಂಬಾ ಸುಂದರವಾಗಿರ್ತಕ್ಕಂಥ ನಿಮ್ಮ ಬದುಕಿನಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಒಂದು ಕತ್ತಲು ಬರ್ತಕ್ಕಂಥದ್ದಾಗುತ್ತೆ. ಯಾವ ರೀತಿ ಇರುತ್ತೆ ಅಂದ್ರೆ ಜುಟ್ಟಾಗ್ಬಿಟ್ಟಿರುತ್ತೆ. 100% ಹೇಳ್ತೇನೆ ಅಲ್ವಾ, ಈ ಒಂದು ಅಶ್ವಿನಿ ನಕ್ಷತ್ರ, ಮಘ ನಕ್ಷತ್ರ, ಮೂಲ ನಕ್ಷತ್ರದವ್ರು ತೊಳಲಾಟದಲ್ಲಿ ಇರ್ತಾರೆ. ಯಾಕಂದ್ರೆ ಈಗಿರೋ ಕೇತು ನಕ್ಷತ್ರವೇ. ನೀವು ಆ ನಕ್ಷತ್ರದಲ್ಲಿ ಹುಟ್ಟಿದ್ರೆ 100% ಹೇಳ್ತೇನೆ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಹೌದು ಗುರುಗಳೇ ತೊಳ್ಳಾಟ ಇದೆ ಗುರುಗಳೇ. ನಿಮಗೆ ಲಕ್ಷ್ಮೀ ದೋಷ ಆಗಿರುತ್ತೆ. ಮನೆಯ ಮಕ್ಕಳ ವಿಚಾರ ಇರ್ಬೋದು, ಮರ್ಯಾದೆ ವಿಚಾರ ಇರ್ಬೋದು, ವ್ಯವಹಾರ ವಿಚಾರ ಇರ್ಬೋದು, ಉದ್ಯೋಗ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ಆರೋಗ್ಯ ವಿಚಾರ ಇರ್ಬೋದು, ಕುಟುಂಬದ ವಿಚಾರ ಇರ್ಬೋದು, ಒಗ್ಗಟ್ಟಿನ ವಿಚಾರ ಇರ್ಬೋದು, ಗೌರವದ ವಿಚಾರ ಇರ್ಬೋದು, ಇಲ್ಲ ಮಕ್ಕಳಿಂದ ಅಗೌರವ, ಇಲ್ಲ ಧರ್ಮಪತ್ನಿಯಿಂದ ಏನೋ ಒಂದು ಸಂಕಟ, ಇಲ್ಲ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಸಂಕಟ, ಒಂಥರ ಏನೋ ಒಂದು ಏನು ಮಾಡುವುದು ದಿಕ್ಕು ತೋಚದಂತ ಸ್ಥಿತಿಯಲ್ಲಿ ನೀವು ನಿಂತಿರುತ್ತೀರಿ. ಏನೋ ಸಿಕ್ಕಾಕೊಂಡಿರ್ತೀರಿ, ಒಂಥರ ಗಂಟಲಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಬಿಸಿ ತುಪ್ಪ ನಿಮ್ಮ ಜೀವನ ಪರ್ಯಂತ ಇರುತ್ತೆ. ಜೀವನ ಪರ್ಯಂತ ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಹೊರೆ. ಏನೋ ಇದು ಬಿಡಿಸ್ಕೊಳಕ್ಕಾಗಲ್ವಾ? ಇಲ್ಲ. ಯಾಕಂದ್ರೆ ಮಘ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹಿಂದಿನ ಜನ್ಮದ ಆ ಒಂದು ಕರ್ಮ ಕಂಪ್ಲೀಟ್ ಆಗಿರ್ಲಿಲ್ಲ, ಹುಟ್ಬಿಟ್ಟಿದ್ರಿ. ಓಡೋಣ ಅಂದ್ರೆ ಇವನು ಹೇಳ್ತಾನೆ ಬೇಡ ಸುಂದರ. ಅದಕ್ಕೆ ನಿಮಗೆ ಹುಟ್ಟಿನಿಂದಲೇ ನೀವು ನಿಜವಾದ ಗುರುಗಳು. ಗುರುಗಳಿಗೆ ಗುರು ನೀವು. ನಿಮಗೆ ತಿಳಿಯದ್ದು ಯಾರಿಗೂ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ. ಎಲ್ಲೋ ಒಂದು ಏಕಾಂಗಿಯಾಗಿ ಕೂತು ಬಿಟ್ಟಿರ್ತೀರಿ, ಯಾರು ಇಲ್ಲ ಅನ್ನಿಸ್ಬಿಟ್ಟಿರ್ತೀರಿ. ನೀವು ಆಡದ ಆಟ ಇರಲ್ಲ, ಹೌದು ಅಲ್ವೋ ಹೇಳಿ. ನೀವು ನೋಡದ ನೋಟ ಇಲ್ಲ, ನೀವು ನೋಡದ ಚಂದ ಇಲ್ಲ, ನೀವು ನೋಡದ ಅಂದ ಇಲ್ಲ, ನೀವು ಬಯಸದ ಬದುಕಿಲ್ಲ. ಬಟ್ ಯಾಕೋ ಒಂದು ರೀತಿಯ ಬರಗಾಲದ ಛಾಯೆ. ಹೌದು ಅಲ್ವೋ ಹೇಳಿ. ಕೇತು ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಜನ್ಮತಾ ನೀವೊಂದು ಕಂಪ್ಲೀಟ್ ಮಾಡದ ಒಂದು ಸ್ಪಿರಿಚುವಲ್ ಕೆಲಸವಿದೆ. ಕಂಪ್ಲೀಟ್ ಮಾಡದ ಒಂದು ಸ್ಪಿರಿಚುವಲ್ ಕೆಲಸ. ಅದಕ್ಕೆ ನಿಮಗೆ ನೋಡಿ ಗೊತ್ತಿಲ್ಲದೆ ಅಶ್ವಿನಿ ಮಹಾನಕ್ಷತ್ರ ಹಾಗೂ ಮೂಲ ನಕ್ಷತ್ರ, ನಿಮ್ಮನ್ನ ಯಾವ್ದಾದ್ರು ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಯಾರಾದ್ರೂ ಒಬ್ರು ಗುರು ನಿಮ್ಮ ಹಿಂದ್ಗಡೆ ಇರ್ತಾರೆ. ನಿಮ್ಗೊಂದು ಗುರು ತುಂಬಾ ಆತ್ಮೀಯವಾಗಿಯೋ, ಮಾನಸಿಕವಾಗಿಯೋ, ದೈಹಿಕವಾಗಿಯೋ, ಕೌಟುಂಬಿಕವಾಗಿಯೋ, ಒಂದು ವೈದಿಕವಾಗಿಯೋ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಬಟ್ ನೀವು ಬಳಸ್ಕೊಳ್ಳಲ್ಲ. ಬಳಸ್ಕೊಳ್ಳಲ್ಲ. ಅಲ್ಲಿ ಏನೋ ದಳದಳ ಸಡನ್ ಆಗಿ ಟ್ರಿಗರ್ ಆಗುತ್ತೆ. 10,000 ರೂಪಾಯಿ ಇವತ್ತಿದೆ, ಮಾರನೇ ದಿನ 100 ರೂಪಾಯಿ ಇರೋಲ್ಲ ಚಾಯ್ ಹೊಡಿಲಿಕ್ಕೆ. ನೀವು ದುಡಿದ 100 ರೂಪಾಯಲ್ಲಿ 90 ರೂಪಾಯಿ ನಿಮಗ್ ಮದುವೆ ಆಗಿತ್ತು ಅಂತ ಇಟ್ಕೊಳ್ಳಿ. ಅಶ್ವಿನಿ ಮಖ ಹಾಗೂ ಮೂಲ ನಕ್ಷತ್ರ, ನೀವು ದುಡಿದ 100 ರೂಪಾಯಿ, ಲಕ್ಷ ರೂಪಾಯಿ ದುಡಿದಿದ್ದೀರಂದ್ರೆ 90,000 ರೂಪಾಯಿ ನಿಮ್ಮ ಮನೆ, ಕುಟುಂಬ, ಹೆಂಡತಿ, ಗಂಡ, ಮಕ್ಕಳು, ಆ ಜವಾಬ್ದಾರಿ, ಕಮಿಟ್ಮೆಂಟು, ಸಾಲ ಅನ್ನೋದು ಇದ್ದೇ ಇರುತ್ತೆ. ನಿಮಗೆ ಸಾಲ ಇರುತ್ತೆ, ಮಕ್ಕಳ ವಿಚಾರದಲ್ಲಿ ನೋವಿರುತ್ತೆ, ಕುಟುಂಬದ ವಿಚಾರದಲ್ಲಿ ನೋವಿರುತ್ತೆ. ಹೌದು ಅಲ್ವೋ ಹೇಳಿ. ವಿಲ್ ಗೋ ನಿಯರ್, ಬಟ್ ನಿಮ್ಮ ಮನೆಯವರು ಇಲ್ಲ. ಅವರು ಬಂದಾಗ ನೀವಿರ್ಲಿಲ್ಲ. ಏನೋ ಒಂದು ಗಂಡನಿಂದ ದೂರ, ಹೆಂಡತಿಯಿಂದ ದೂರ, ಇಲ್ಲ ಮಕ್ಕಳಿಂದ ದೂರ, ಇಲ್ಲ ಮಕ್ಕಳಿಂದ ಅಗೌರವ, ಮೂರ್ಖ ಮಕ್ಕಳು, ದಡ್ಡ ಗಂಡ, ದಡ್ಡ ಹೆಂಡತಿ, ಪೆದ್ದು ಹೆಂಡತಿ, ವಕ್ರ ಹೆಂಡತಿ, ಜಗಳ ಹೆಂಡತಿ, ಜಗಳ ಗಂಡ, ಮನಸ್ತಾಪದ ಗಂಡ, ಏನೋ ವೈರಾಗ್ಯ ಇಟ್ಕೊಂಡಿದ್ದೇನೆ ಗುರುಗಳೇ. ನಿಮಗ್ ಮಾತ್ರ ಗೊತ್ತು. ಮುಖವಾಡದಲ್ಲಿ ನಿಮ್ಮ ಆಯ್ಕೆ ಅದಲ್ಲ. ನಾನು ಚಾಲೆಂಜ್ ಮಾಡ್ತೇನೆ, ಅಶ್ವಿನಿ ಮಖ ಹಾಗೂ ಮೂಲ ನಕ್ಷತ್ರ, ನಿಮ್ ಮದುವೆಯಲ್ಲಿ ಒಂದು ಎಡವಟ್ಟು ನಡೆದಿರುತ್ತೆ. ಬೈ ಫೋರ್ಸು ಆರ್ ಯು ಫೋರ್ಸ್ಡ್ ಇಟ್ ಅಂಡ್ ಯು ಟುಕ್ ಇಟ್. ಚೆನ್ನಾಗಿರ್ತೇನೆ ಅಂತ. ಕೇತು ನಕ್ಷತ್ರ ಅಲ್ವಾ? ವೈರಾಗ್ಯ ಬರ್ಬೇಕು ಅಂದ್ರೆ ಯಾವಾಗ ವೈರಾಗ್ಯ ಬರುತ್ತೋ, ತನ್ನದು, ತನ್ನ ಆತ್ಮೀಯರದ್ದು, ತಂದು ಅಂತ ಹೊಡೆದಾಗ್ಲೆ, ತನ್ನ ಮನೆ ಹೊಡೆದಾಗ, ತನ್ನ ಕುಟುಂಬ ಹೊಡೆದಾಗ ಅಲ್ಲೊಂದು ಬಾಧೆಯಾಗಬೇಕು. ದಟ್ ಇಸ್ ದೇರ್. ಹೌದು ಅಲ್ವೋ ಹೇಳಿ.
ಎಲ್ಲೋ ಒಂಥರ ನಿದ್ದೆ ಇಲ್ಲದ ರಾತ್ರಿಗಳು ಶುರು ಆಗ್ಬಿಟ್ಟಿದ್ದಾವೆ. ಬೇಡವಾಗಿತ್ತ ನನಗೆ, ಇದು ಏನ್ ಮಾಡ್ಕೊಂಡೆ? ನೀವು ಯಾವತ್ತಾದರೂ ನೀವು ಖುಷಿಯಾಗಿ ಮದುವೆ ಆದ್ಮೇಲೆ ಇಲ್ಲ ಮಕ್ಕಳಾದ ಮೇಲೆ ಮಖ ನಕ್ಷತ್ರ, ಈ ಒಂದು ಮೂಲ ನಕ್ಷತ್ರ, ಈ ಅಶ್ವಿನಿ ನಕ್ಷತ್ರ ನೆಮ್ಮದಿಯಾಗಿ 1-3 ದಿನ 2 ದಿನ ಎಲ್ಲಾದ್ರೂ ಹೋಗಿ ಇದ್ದೀರ, ಬಂತು ಒಂದು ಫೋನು, ಎಲ್ಲಿದ್ದರು ಅಲ್ಲೊಂದು ಬಾಧೆ, ಸಮ್ ಕರ್ಮ ಹ್ಯಾಸ್ ಬಿನ್ ಬ್ಲಾಕ್. ನೀವು ಮಾಡ್ಬೇಕಾಗಿರೋದು ಇದು. ತುಂಬಾ ಎಕ್ಸ್ಪೆಕ್ಟೇಷನ್ ಎಲ್ಲ ಬಿಟ್ಟು ನೀನ್ ಬಂದದ್ದು ಬರ್ಲಿ, ಭಗವಂತನ ದಯೆ ಹೊಂದಿರಲಿ, ಅಯ್ಯ ನೀನ್ ನಡೆಸು ಅಂತ ಪೂರ್ಣ ಶರಣಾಗತಿ ಭಗವಂತನ ಮೇಲೆ ಹಾಕ್ಬೇಕು. ನಿಮ್ ಪ್ಲಾನ್ಸ್ ನಿಮಗ್ ನಡೆಯೋಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ಪ್ಲಾನ್ ಪ್ರಕಾರ ನಿಮ್ಗೆ ಏನೂ ನಡೆಯಲ್ಲ. ಆದ್ರೆ ಒಂದು ವಿಚಿತ್ರ ಏನ್ ಗೊತ್ತಾ, ನಿಮ್ಮ ಪ್ಲಾನ್ಸ್ ಎಲ್ಲ ಬೇರೆಯವರಿಗೆ ವರ್ಕ್ ಆಗುತ್ತೆ ಅದ್ಭುತವಾಗಿ. ನೀವು ಗೈಡೆನ್ಸ್ ಮಾಡಿದ್ರೆ, ಹೇಳಿದ್ರೆ ಇಲ್ಲೊಂದು ಹೋಟ್ಲ್ ಹಾಕದ ಒಂದು ಸೂಪರ್, ನೀನ್ ನೋಡು ಅಂದ್ರೆ ಸಾಕು, ಸೂಪರ್. ಇಲ್ಲೊಂದು ಕ್ಲಿನಿಕ್ ಹಾಕದ, ಇಲ್ಲೊಂದು ಹೋಟ್ಲ್ ಹಾಕದ, ಇಲ್ಲೊಂದು ಅಂಗಡಿ ಇಟ್ಟ, ಇಲ್ಲೊಂದು ಜ್ಯೂಸ್ ಅಂಗಡಿ ಇಟ್ಟ, ಇಲ್ಲೊಂದು ಚಿಕನ್ ಅಂಗಡಿ ಇಟ್ಟ, ಇಲ್ಲೊಂದು ಡಾಕ್ಟರ್ ಕ್ಲಿನಿಕ್ ಇಟ್ಟ, ನರ್ಸಿಂಗ್ ಕ್ಲಿನಿಕ್ ಇಟ್ಟ. ನೀವು ಏನ್ ಹೇಳ್ತಿರೋ ಬೇರೆಯವ್ರಿಗೆಲ್ಲ ಅದ್ಭುತವಾಗಿ ಲಕ್ಷ್ಮೀ ಕಟಾಕ್ಷ. ಬಟ್ ನಿಮ್ ಲಕ್ಷ್ಮೀ ಕಟಾಕ್ಷ ಯಾವಾಗಲೂ ಒಂದು 0 ಸುತ್ತಿರುತ್ತಾನೆ. ಇದು ಇರುತ್ತೆ. ಅದರಲ್ಲೂ ಮಖ ನಕ್ಷತ್ರದವ್ರು ಮಕ್ಕಳಿಂದ, ಮೂಲ ನಕ್ಷತ್ರದವರು ನಿಮ್ಮಿಂದ, ನಿಮ್ಮ ಮನೆಯವರಿಂದ, ಅಶ್ವಿನಿ ನಕ್ಷತ್ರದವರು ತಂದೆಯಿಂದ ಇಲ್ಲ ಕುಟುಂಬದಿಂದ, ಈ ತರದ್ ಒಂದೊಂದೇ ಏನೋ ಕಟಾಕ್ಸ್ಬಿಟ್ಟಿರುತ್ತೆ. ಬಿಡಿಸ್ಕೊಳ್ಳೋಣ ಬಿಡಲ್ಲ. ನೀವು ಶರಣಾಗತಿ ಆಗ್ಬೇಕಾಗಿರೋದು ಏನ್ ಗೊತ್ತಾ, ಬಂದದ್ ಬರ್ಲಿ ಸ್ವಾಮಿ, ನಿನ್ನಿಚ್ಛೆ, ಇನ್ನು ನಾನು ಪ್ಲಾನ್ ಮಾಡಕ್ ಹೋಗಲ್ಲ. ನನಗ್ ಬೇಡ ಪ್ಲಾನ್, ನಾನು ಈ ಪ್ಲಾನ್ಸ್ ಎಲ್ಲ ಬಿಟ್ಬಿಡ್ತಾನೆ. ನೀನ್ ದಾರಿ ತೋರಿಸು ಅಂತ ಪೂರ್ಣ ಶರಣಾಗತಿ ಹೊಂದಿದರೆ ಮಾತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಸರ್ಪ್ರೈಸ್ ಮನಿ ವಿಲ್ ಕಮ್. ಬರೆದು ಇಟ್ಕೊಳ್ಳಿ, ನೀವು ಶರಣಾಗತಿ ಆಗೋವರೆಗೂ ಬರಲ್ಲ. ಯು ಹ್ಯಾವ್ ಟು ಸರೆಂಡರ್ ಟು ದಿ ನೇಚರ್. ನೀವು ಶರಣಾಗತಿ ಆಗಬೇಕು. ಮೂಲ, ಮಖ ಹಾಗೂ ಅಶ್ವಿನಿ, ಸರೆಂಡರ್ ಟು ದಿ ನೇಚರ್. ಯಾಕಂದ್ರೆ ನೀವು ಒಂದು ದೇವಸ್ಥಾನ, ದೇವರ ಕಾರ್ಯ, ದಾನ ಕಾರ್ಯ, ಪೂಜಾ ಕಾರ್ಯ, ನೀವು ಬಂದು ವ್ಯವಹಾರ ಮಾಡೋ ಹಾಗೆ ಇಲ್ಲ, ನೀವು ಬಿಸ್ನೆಸ್ ಮಾಡೋ ಹಾಗೆ ಇಲ್ಲ, ನಿಮ್ ಲಾಭಕ್ಕೆ ನೀವು ಲೆಕ್ಕ ಹಾಕೋ ಆಗಿಲ್ಲ. ಇಷ್ಟು ಮಾಡ್ತೀನಿ, ಇವತ್ತಿಷ್ಟು ಎಳ್ನೀರು ಕೊಚ್ಚಿಬಿಡ್ತೀನಿ, ಇಷ್ಟು ಬಂದ್ಬಿಡುತ್ತೆ, ಖಂಡಿತ ವರ್ಕ್ ಆಗಲ್ಲ. ಅವತ್ತೇ ಸ್ಟ್ರೈಕ್. ಈ ಕಡೆ ನಿಮ್ ರೋಡ್ ಕಡೆ ಯಾರು ಬಂದಿಲ್ಲ. ಹೌದು, ಇಷ್ಟು ಪೇಷನ್ಸ್ ಬಂದ್ಬಿಡ್ತಾರೆ, ಇಷ್ಟು ಕ್ಲೈಂಟ್ಸ್ ಬಂದ್ಬಿಡ್ತಾರೆ, ಇಷ್ಟು ಇನ್ಕ್ರಿಮೆಂಟ್ಸ್ ಬಂದ್ಬಿಡುತ್ತೆ. ನಿಮ್ ಲೆಕ್ಕಾಚಾರ ಅಶ್ವಿನಿ ಮಖ ಮೂಲ ಮಾಡೋಕೆ ಬಿಡುವುದಿಲ್ಲ. ಬಿಕಾಸ್ ಯು ಆರ್ ಎ ಸ್ಪಿರಿಚುವಲ್ ಪರ್ಸನ್. ಪ್ರೀವಿಯಸ್ ಜನ್ಮ ನೀವು ಅಂಥದ್ದೊಂದು ಸ್ಪಿರಿಚುವಲ್ ಕೆಲಸ ಮಾಡಿ ಬಂದಿದ್ದೀರಿ. ಹೋಗೋ ಸ್ಪಿರಿಚುವಲ್ ಮುಗಿಸ್ಕೊಂಡ್ ಬಾ ಅಂದ್ರೆ ನೀವೊಂದು ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಜಡ್ಜು, ಮೆಡಿಸನ್ನು, ಲಾಯರು, ಒಂದು ಸಾಮಾಜಿಕ ಸೇವೆ, 4 ಜನರನ್ನ ಕಾಪಾಡೋದು. ನೀವು ಅಂಥದನ್ನ ಯೋಚನೆ ಮಾಡಿ, 4 ಜನ ಏನೋ ಒಂದು ಮಾಡ್ತೇನೆ, ದಿನ 4 ಜನಕ್ಕೆ ಪ್ರಸಾದ ಕೊಡೋದು, 4 ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕೋದು. ಲಾಭ ಇಟ್ಕೊಂಡು ಮಾಡಿದ್ರೆ ನಿಮಗೆ ದಕ್ಕುವುದಿಲ್ಲ. ನನ್ನ ಲಾಭ, ನನ್ನ ಮನೆ, ನನ್ನ ಕಾರು ಎಲ್ಲ ಕಳ್ಕೊಬಿಡ್ತೀರಿ. ದ ಮೋರ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ಐ ಶುಡ್ ಬಿ ಗ್ಲಾಮರ್, ಐ ಶುಡ್ ಬಿ ದಿಸ್, ಶುಡ್ ಹ್ಯಾವ್ ದಟ್, ಒಂದು ಕಾಲ್ಗಟ್ಟಕ್ಕೆ ತರಗಲಿ ಅಂತ ಉದುರು ಬಿಡುತ್ತೆ. ನಿಮಗೆ ದುಡ್ಡು ಅಂತಿಂತ ದುಡ್ಡು ಕೊಡೋಲ್ಲ, ಸೂಪರ್. ಬಟ್ ನೀವು ದಾನ, ಧರ್ಮ, ವೈದಿಕ, ಯಾರಾದ್ರೂ 4 ಜನ ಮಕ್ಕಳಿಗೆ ಗಾರ್ಡಿಯನ್ ಆಗೋದು, 4 ಜನ ವಯಸ್ಸಾದವರಿಗೆ ಒಂದು ಊಟ ವ್ಯವಸ್ಥೆ ಮಾಡೋದು, ವೇದ ಉಪನಿಷತ್ ಕಲಿಸೋದು, ಇದೆಲ್ಲವೂ ಇದೆ. ಇದೆಲ್ಲ ಮಾಡ್ಕೋಬೇಕು.